ನಮಸ್ಕಾರ ಸ್ನೇಹಿತರೆ. ಬೋಲ್ಡ್ ಬುಕ್ಸ್ ಕನ್ನಡದ ಮತ್ತೊಂದು ಸುದೀರ್ಘ ಹಾಗೂ ರೋಚಕ ಸಂಚಿಕೆಗೆ ಸ್ವಾಗತ. ಇಂದಿನ ವಿಡಿಯೋ ಸ್ವಲ್ಪ ದೊಡ್ಡದಾಗಿರಲಿದೆ, ಏಕೆಂದರೆ ಇಂದು ನಾವು ಮಾತನಾಡಲಿರುವ ವಿಷಯವೇ ಅಂಥದ್ದು. ಮನುಷ್ಯನಿಗೆ ಅನಾದಿ ಕಾಲದಿಂದಲೂ ಕಾಡುತ್ತಿರುವ ಅತಿದೊಡ್ಡ ಪ್ರಶ್ನೆ ಎಂದರೆ ಸಾವಿನ ನಂತರ ಏನಾಗುತ್ತದೆ? ನಾವು ಸತ್ತ ಮೇಲೆ ನಮ್ಮ ಆತ್ಮ ಎಲ್ಲಿಗೆ ಹೋಗುತ್ತದೆ? ನಮಗೆ ನಿಜಕ್ಕೂ ಪುನರ್ಜನ್ಮ ಇದೆಯಾ? ನಮ್ಮ ಈಗಿನ ಜೀವನದ ಕಷ್ಟಗಳಿಗೆ, ವಿಚಿತ್ರ ಭಯಗಳಿಗೆ ಹಿಂದಿನ ಜನ್ಮದ ಕರ್ಮಗಳೇ ಕಾರಣವೇ? ಇಂದು ನಾವು ಕೇವಲ ಯಾವುದೋ ಒಂದು ಕಾಲ್ಪನಿಕ ಕಥೆಯ ಬಗ್ಗೆ ಮಾತನಾಡುತ್ತಿಲ್ಲ, ಬದಲಾಗಿ ಇಡೀ ವೈದ್ಯಕೀಯ ಮತ್ತು ವಿಜ್ಞಾನ ಜಗತ್ತನ್ನೇ ಬೆಚ್ಚಿಬೀಳಿಸಿದ ಒಂದು ನೈಜ ಘಟನೆಯ ಬಗ್ಗೆ ತಿಳಿಯಲಿದ್ದೇವೆ. ಅಮೆರಿಕದ ಪ್ರಸಿದ್ಧ ಮನೋವೈದ್ಯರಾದ ಡಾಕ್ಟರ್ ಬ್ರಿಯಾನ್ ವೈಸ್ ಅವರು ತಮ್ಮ ರೋಗಿಯೊಬ್ಬಳಿಗೆ ಚಿಕಿತ್ಸೆ ನೀಡುವಾಗ ನಡೆದ ವಿಸ್ಮಯಕಾರಿ ಘಟನೆಗಳೇ ಈ ಮೆನಿ ಲೈಫ್ಸ್ ಮೆನಿ ಮಾಸ್ಟರ್ಸ್ ಪುಸ್ತಕ. ಬನ್ನಿ, ಇಂದಿನ ವಿಡಿಯೋದಲ್ಲಿ ಈ ಪುಸ್ತಕದ ಪ್ರತಿಯೊಂದು ಪುಟದಲ್ಲಿರುವ ರೋಚಕ ರಹಸ್ಯಗಳನ್ನು ಮತ್ತು ಅದು ನಮ್ಮ ಜೀವನವನ್ನು ಹೇಗೆ ಸಂಪೂರ್ಣವಾಗಿ ಬದಲಾಯಿಸಬಹುದು ಎನ್ನುವುದನ್ನು ಕಥೆಯ ರೂಪದಲ್ಲಿ ಅತ್ಯಂತ ಆಳವಾಗಿ ತಿಳಿಯೋಣ. ಭಾಗ 1: ವಿಜ್ಞಾನ ಮತ್ತು ಆಧ್ಯಾತ್ಮದ ಮುಖಾಮುಖಿ. ಡಾಕ್ಟರ್ ಬ್ರಯನ್ ವೈಸ್ ಅವರು ಕೇವಲ ಒಬ್ಬ ಸಾಮಾನ್ಯ ವೈದ್ಯರಾಗಿರಲಿಲ್ಲ. ಅಮೆರಿಕಾದ ಅತ್ಯುನ್ನತ ಕೊಲಂಬಿಯಾ ಯೂನಿವರ್ಸಿಟಿಯಲ್ಲಿ ಓದಿ ಯೇಲ್ ಮೆಡಿಕಲ್ ಸ್ಕೂಲ್ನಲ್ಲಿ ಪದವಿ ಪಡೆದ ಅಪ್ಪಟ ವಿಜ್ಞಾನಿ. ಅವರು ಮಯಾಮಿಯ ಮೌಂಟ್ ಸಿನಾಯ್ ಮೆಡಿಕಲ್ ಸೆಂಟರ್ ಎಂಬ ಅತಿದೊಡ್ಡ ಆಸ್ಪತ್ರೆಯಲ್ಲಿ ಮನೋವೈದ್ಯಶಾಸ್ತ್ರ ವಿಭಾಗದ ಮುಖ್ಯಸ್ಥರಾಗಿದ್ದರು. ಅವರದು ಸಂಪೂರ್ಣ ಲಾಜಿಕಲ್ ಮೈಂಡ್. ವಿಜ್ಞಾನದಿಂದ ಸಾಬೀತುಪಡಿಸಲಾಗದ ಪುನರ್ಜನ್ಮ, ಆತ್ಮ, ದೆವ್ವ, ದೇವರು ಇವುಗಳ ಮೇಲೆ ಅವರಿಗೆ ಸ್ವಲ್ಪವೂ ನಂಬಿಕೆಯಿರಲಿಲ್ಲ. ಎಲ್ಲದಕ್ಕೂ ಒಂದು ವೈಜ್ಞಾನಿಕ ಕಾರಣವಿರುತ್ತದೆ ಎಂದು ದೃಢವಾಗಿ ನಂಬಿದ್ದವರವರು. 1980ರ ಸಮಯದಲ್ಲಿ ಅದೇ ಆಸ್ಪತ್ರೆಯ ಲ್ಯಾಬ್ನಲ್ಲಿಯೇ ಟೆಕ್ನಿಷಿಯನ್ ಆಗಿ ಕೆಲಸ ಮಾಡುತ್ತಿದ್ದ ಕ್ಯಾಥರೀನ್ ಎಂಬ 27 ವರ್ಷದ ಯುವತಿ ಅವರ ಬಳಿ ಚಿಕಿತ್ಸೆಗೆ ಬರುತ್ತಾಳೆ. ಕ್ಯಾಥರೀನ್ ನೋಡಲು ಸುಂದರವಾಗಿದ್ದರೂ ಅವಳ ಜೀವನ ಒಂದು ನರಕವಾಗಿತ್ತು. ಅವಳಿಗೆ ಪ್ರತಿಯೊಂದರಲ್ಲೂ ವಿಪರೀತ ಭಯ. ನೀರು ಕಂಡರೆ ಭಯ, ವಿಮಾನ ಹತ್ತಲು ಭಯ, ಕತ್ತಲೆ ಕಂಡರೆ ಭಯ, ಮಾತ್ರೆ ನುಂಗಲು ಹೋದರೆ ಗಂಟಲಲ್ಲಿ ಸಿಕ್ಕಿ ಹಾಕಿಕೊಂಡು ಉಸಿರುಗಟ್ಟಿ ಸಾಯುತ್ತೇನೆ ಎನ್ನುವ ಭಯ. ಎಷ್ಟೋ ಬಾರಿ ಭಯದಿಂದ ಅವಳು ತನ್ನ ರೂಮಿನ ವಾರ್ಡ್ರೋಬ್ ಒಳಗೆ ಅವಿತುಕೊಂಡು ನಿದ್ದೆ ಮಾಡುತ್ತಿದ್ದಳು. ಜೊತೆಗೆ ಸೇತುವೆ ಕುಸಿದು ತಾನು ನೀರಿನಲ್ಲಿ ಮುಳುಗುವಂತಹ ಭಯಾನಕ ಕನಸುಗಳು ಅವಳನ್ನು ದಿನನಿತ್ಯ ಕಾಡುತ್ತಿದ್ದವು. ಡಾಕ್ಟರ್ ವೈಸ್ ಅವರು ತಮ್ಮೆಲ್ಲಾ ವೈದ್ಯಕೀಯ ಜ್ಞಾನವನ್ನು ಬಳಸಿ ಬರೋಬ್ಬರಿ 18 ತಿಂಗಳು, ಅಂದರೆ 1.5 ವರ್ಷಗಳ ಕಾಲ ಅವಳಿಗೆ ಸಾಂಪ್ರದಾಯಿಕ ಚಿಕಿತ್ಸೆ ನೀಡಿದರು. ಮಾತ್ರೆಗಳನ್ನು ಕೊಟ್ಟರು, ಸೈಕೋಥೆರಪಿ, ಕೌನ್ಸೆಲಿಂಗ್ ಮಾಡಿದರು. ಆದರೆ ಕ್ಯಾಥರೀನಳ ಭಯ ಸ್ವಲ್ಪವೂ ಕಡಿಮೆಯಾಗಲಿಲ್ಲ. ಬದಲಾಗಿ ಅವಳ ಆತಂಕ ಇನ್ನೂ ಹೆಚ್ಚಾಗುತ್ತಲೇ ಹೋಯಿತು. ಭಾಗ 2: ಹಿಪ್ನೋಸಿಸ್ ಮತ್ತು ತೆರೆದುಕೊಂಡ 86 ಜನ್ಮಗಳ ದರ್ಶನ. ಯಾವ ಮೆಡಿಕಲ್ ಚಿಕಿತ್ಸೆಯೂ ಫಲಿಸದಿದ್ದಾಗ ಡಾಕ್ಟರ್ ವೈಸ್ ಅವರು ಹಿಪ್ನೋಸಿಸ್, ಅಂದರೆ ಸಂಮೋಹನಾ ತಂತ್ರವನ್ನು ಬಳಸಲು ನಿರ್ಧರಿಸಿದರು. ಹಿಪ್ನೋಸಿಸ್ ಮೂಲಕ ಅವಳ ಬಾಲ್ಯದ ನೆನಪುಗಳನ್ನು ಕೆದಕಿದರೆ ಅವಳ ಈ ಭಯಕ್ಕೆ ಬಾಲ್ಯದಲ್ಲಿ ನಡೆದ ಯಾವುದಾದರೂ ಆಘಾತಕಾರಿ ಘಟನೆ ಕಾರಣವಿರಬಹುದು ಎಂದು ಅವರು ಭಾವಿಸಿದ್ದರು. ಆದರೆ ಹಿಪ್ನೋಸಿಸ್ನಲ್ಲಿದ್ದಾಗ ಕ್ಯಾಥರೀನ್ ತನ್ನ ಈ ಜನ್ಮದ ಬಾಲ್ಯಕ್ಕೆ ಹೋಗುವ ಬದಲು ನೇರವಾಗಿ ಸುಮಾರು 4000 ವರ್ಷಗಳ ಹಿಂದಕ್ಕೆ, ಅಂದರೆ ಕ್ರಿಪು 1863ರ ಕಾಲಕ್ಕೆ ಹೋದಳು. ಕಣ್ಣು ಮುಚ್ಚಿಕೊಂಡೇ ಅವಳು ತಾನು ನೋಡುತ್ತಿರುವುದನ್ನು ಸ್ಪಷ್ಟವಾಗಿ ಹೇಳತೊಡಗಿದಳು. ಅವಳು ಹೇಳಿದಳು, ನನ್ನ ಹೆಸರು ಅರುಂಡ. ನನಗೀಗ 18 ವರ್ಷ. ನಾನೊಂದು ಒರಟಾದ ಬಟ್ಟೆ ಧರಿಸಿದ್ದೇನೆ. ಇಲ್ಲಿ ಒಂದು ದೊಡ್ಡ ಪ್ರವಾಹ ಬಂದಿದೆ. ಅಲೆಗಳು ಮರಗಳನ್ನು ಉರುಳಿಸುತ್ತಿವೆ. ನೀರು ತುಂಬಾ ತಣ್ಣಗಿದೆ. ನಾನು ನನ್ನ ಮಗುವನ್ನು ಎದೆಗಪ್ಪಿಕೊಂಡಿದ್ದೇನೆ. ಆದರೆ ನೀರು ನನ್ನ ಬಾಯಿಗೆ ನುಗ್ಗುತ್ತಿದೆ. ಉಸಿರು ಕಟ್ಟುತ್ತಿದೆ. ನನ್ನ ಮಗು ನನ್ನ ಕೈಯಿಂದ ಜಾರಿ ನೀರಿನಲ್ಲಿ ಕೊಚ್ಚಿಹೋಯಿತು. ಆಗ ಕ್ಯಾಥರೀನ್ ನಿಜವಾಗಿಯೂ ಆಸ್ಪತ್ರೆಯ ಬೆಡ್ ಮೇಲೆ ಉಸಿರುಗಟ್ಟಿದಂತೆ ಒದ್ದಾಡುತ್ತಿದ್ದಳು. ಈ ಹಿಂದಿನ ಜನ್ಮದಲ್ಲಿ ನೀರಿನಲ್ಲಿ ಮುಳುಗಿ ಸತ್ತಿದ್ದೆ ಅವಳ ಈಗಿನ ಜನ್ಮದ ನೀರಿನ ಭಯ ಮತ್ತು ಉಸಿರುಗಟ್ಟುವ ಭಯಕ್ಕೆ ಮೂಲ ಕಾರಣವಾಗಿತ್ತು. ಡಾಕ್ಟರ್ ವೈಸ್ ಆಶ್ಚರ್ಯಚಕಿತರಾದರು. ಇದು ಹೇಗೆ ಸಾಧ್ಯ ಎಂದು ಅವರ ವೈಜ್ಞಾನಿಕ ಮನಸ್ಸು ಪ್ರಶ್ನಿಸತೊಡಗಿತು. ಮುಂದಿನ ಸೆಷನ್ಗಳಲ್ಲಿ ಕ್ಯಾಥರೀನ್ ತಾನು ಕಳೆದ 86 ಜನ್ಮಗಳಲ್ಲಿ ಅನುಭವಿಸಿದ ಕಷ್ಟಗಳನ್ನು, ಸಾವುಗಳನ್ನು ಬಿಚ್ಚಿಡತೊಡಗಿದಳು. 1473ರ ಒಂದು ಜನ್ಮದಲ್ಲಿ ಅವಳು ಜೋಹಾನ್ ಎಂಬ ಹೆಸರಿನ ನಾವಿಕನಾಗಿದ್ದಳು. ಯುದ್ಧದ ಸಮಯದಲ್ಲಿ ಶತ್ರುವೊಬ್ಬ ಹಿಂದಿನಿಂದ ಬಂದು ಅವಳ ಕುತ್ತಿಗೆಯನ್ನು ಸೀಳಿ ಕೊಂದಿದ್ದನು. ಆ ಶತ್ರುವಿನ ಮುಖವನ್ನು ಅವಳು ಗುರುತಿಸಿದಳು. ಆ ಶತ್ರು ಬೇರಾರೂ ಆಗಿರದೆ ಕ್ಯಾಥರೀನ್ಲ ಈಗಿನ ಜನ್ಮದಲ್ಲಿ ಅವಳಿಗೆ ಮಾನಸಿಕ ಕಿರುಕುಳ ನೀಡುತ್ತಿದ್ದ ಅವಳ ಬಾಯ್ಫ್ರೆಂಡ್ ಸ್ಟ್ಯೂವರ್ಟ್ ಆಗಿದ್ದನು. ಅಂದರೆ ನಾವು ಹಿಂದಿನ ಜನ್ಮದಲ್ಲಿ ಯಾರ ಜೊತೆ ದ್ವೇಷ ಅಥವಾ ಪ್ರೀತಿ ಹೊಂದಿರುತ್ತೀವೆಯೋ ಅದೇ ಆತ್ಮಗಳು ನಮ್ಮ ಮುಂದಿನ ಜನ್ಮದಲ್ಲೂ ನಮ್ಮ ಕರ್ಮಗಳನ್ನು ತೀರಿಸಿಕೊಳ್ಳಲು ಬೇರೆ ಬೇರೆ ರೂಪದಲ್ಲಿ ಬರುತ್ತವೆ ಎನ್ನುವುದು ಇದರಿಂದ ಸ್ಪಷ್ಟವಾಯಿತು. ಇನ್ನೊಂದು ಜನ್ಮದಲ್ಲಿ ಅವಳು ಕ್ರಿಶ್ಚಿಯನ್ ಎಂಬ ನಾವಿಕನಾಗಿದ್ದಾಗ ಸೇತುವೆಯ ಮೇಲೆಯೇ ಹೃದಯಾಘಾತದಿಂದ ಸತ್ತಿದ್ದಳು. ಇದು ಅವಳ ಈಗಿನ ಸೇತುವೆಯ ಮೇಲಿನ ಕನಸುಗಳಿಗೆ ಕಾರಣವಾಗಿತ್ತು.
ಕ್ರಿಪು 1568ರಲ್ಲಿ ಗ್ರೀಕ್ ಸಂಸ್ಕೃತಿಯಲ್ಲಿ ಅವಳು ಡಯೋಜಿನಿಸ್ ಎಂಬ ವಯಸ್ಸಾದ ಗುರುವಿನ ಬಳಿ ಪಾಠ ಕಲಿಯುತ್ತಿದ್ದಳು. ಆ ಗುರು ಬೇರಾರೂ ಅಲ್ಲ, ಸ್ವತಃ ಡಾಕ್ಟರ್ ವೈಸ್ ಆಗಿದ್ದರು ಎಂದು ಅವಳು ಗುರುತಿಸಿದಳು. ಹೀಗೆ ಅವಳು ಜರ್ಮನ್ ಪೈಲಟ್ ಆಗಿ, ಸ್ಪ್ಯಾನಿಷ್ ವೇಶ್ಯೆಯಾಗಿ, ಅಮೆರಿಕದಲ್ಲಿ ಗುಲಾಮಳಾಗಿ ಬದುಕಿದ್ದನ್ನು ಎಳೆಯಾಗಿ ಬಿಚ್ಚಿಟ್ಟಳು. ಭಾಗ 3. 2 ಜನ್ಮಗಳ ನಡುವಿನ ಜಾಗ ಮತ್ತು ಮಾಸ್ಟರ್ಸ್. ಈ ಪುಸ್ತಕದ ಅತ್ಯಂತ ರೋಚಕ ಘಟ್ಟ ಶುರುವಾಗುವುದು ಇಲ್ಲಿಯೇ. ಪ್ರತಿ ಬಾರಿಯೂ ಹಿಂದಿನ ಜನ್ಮದಲ್ಲಿ ಸತ್ತ ತಕ್ಷಣ ಕ್ಯಾಥರೀನ್ಲ ಆತ್ಮ ದೇಹದಿಂದ ಹೊರಬಂದು ಗಾಳಿಯಲ್ಲಿ ತೇಲುತ್ತಿತ್ತು. ನಾನೀಗ ತೇಲುತ್ತಿದ್ದೇನೆ, ನನಗೆ ಯಾವ ನೋವೂ ಇಲ್ಲ, ಇಲ್ಲಿ ಅದ್ಭುತವಾದ ಬೆಚ್ಚಗಿನ ಬೆಳಕಿದೆ, ಆ ಬೆಳಕು ನನಗೆ ಹೊಸ ಶಕ್ತಿ ನೀಡುತ್ತಿದೆ ಎಂದು ಅವಳು ಹೇಳುತ್ತಿದ್ದಳು. ಇದು 2 ಜನ್ಮಗಳ ನಡುವಿನ ವಿಶ್ರಾಂತಿಯ ಸಮಯ. ಅಂದರೆ ಒಂದು ದೇಹವನ್ನು ತ್ಯಜಿಸಿ ಮತ್ತೊಂದು ದೇಹವನ್ನು ಪಡೆಯುವ ಮುನ್ನ ಆತ್ಮವು ತಂಗುವ ವಿಶ್ರಾಂತಿ ಧಾಮ. ಇಲ್ಲಿ ಒಂದು ದೊಡ್ಡ ಪವಾಡವೇ ನಡೆಯಿತು. ಕ್ಯಾಥರೀನ್ಲ ಮೃದುವಾದ ಧ್ವನಿ ಇದ್ದಕ್ಕಿದ್ದಂತೆ ಗಡುಸಾಗಿ ಅತ್ಯಂತ ಬುದ್ಧಿವಂತಿಕೆಯಿಂದ, ಗಾಂಭೀರ್ಯದಿಂದ ಮಾತನಾಡಲು ಶುರುವಾಯಿತು. ಆ ಧ್ವನಿ ಡಾಕ್ಟರ್ ವೈಸ್ ಅವರಿಗೆ ಹೇಳಿತು, ನಮ್ಮ ಕರ್ತವ್ಯ ಕಲಿಯುವುದು, ಜ್ಞಾನದ ಮೂಲಕ ದೇವರನ್ನು ತಲುಪುವುದು. ಜ್ಞಾನದಿಂದ ನಾವು ದೇವರನ್ನು ತಲುಪಿದ ಮೇಲೆ ನಾವು ವಿಶ್ರಾಂತಿ ಪಡೆಯಬಹುದು. ಆನಂತರ ನಾವು ಇತರರಿಗೆ ಸಹಾಯ ಮಾಡಲು ಮತ್ತು ಕಲಿಸಲು ಮತ್ತೆ ಭೂಮಿಗೆ ಹಿಂತಿರುಗಿ ಬರುತ್ತೇವೆ. ಕ್ಯಾಥರೀನ್ಲಿಗೆ ಇಂತಹ ದೊಡ್ಡ ತತ್ವಜ್ಞಾನದ ಬಗ್ಗೆ ಯಾವುದೇ ಅರಿವಿರಲಿಲ್ಲ. ಅವಳು ಕೇವಲ ಒಬ್ಬ ಸಾಮಾನ್ಯ ಲ್ಯಾಬ್ ಟೆಕ್ನಿಷಿಯನ್. ಇದು ಅವಳ ಮೂಲಕ ಮಾತನಾಡುತ್ತಿದ್ದ ಮಾಸ್ಟರ್ ಸ್ಪಿರಿಟ್ಸ್, ಅಂದರೆ ಈ ಜಗತ್ತನ್ನು ಕಾಯುವ ಉನ್ನತ ಆಧ್ಯಾತ್ಮಿಕ ಗುರುಗಳ ಧ್ವನಿಯಾಗಿತ್ತು. ಭಾಗ 4. ಡಾಕ್ಟರ್ ವೈಸ್ ಅವರನ್ನು ಬೆಚ್ಚಿಬೀಳಿಸಿದ ಆ ನೈಜ ಪುರಾವೆ. ಡಾಕ್ಟರ್ ವೈಸ್ ಅವರ ವೈಜ್ಞಾನಿಕ ಮನಸ್ಸು ಇದನ್ನು ಕೇವಲ ಕ್ಯಾಥರೀನ್ಲ ಕಲ್ಪನೆ ಎಂದು ವಾದಿಸುತ್ತಿತ್ತು. ಆದರೆ ಮುಂದೊಂದು ದಿನ ಆ ಮಾಸ್ಟರ್ಸ್ ಕ್ಯಾಥರೀನ್ ಮೂಲಕ ಡಾಕ್ಟರ್ ವೈಸ್ ಅವರಿಗೆ ಒಂದು ದೊಡ್ಡ ರಹಸ್ಯವನ್ನು ಹೇಳಿದರು. ಮಾಸ್ಟರ್ಸ್ ಹೇಳಿದರು, ಡಾಕ್ಟರ್, ನಿಮ್ಮ ತಂದೆ ಮತ್ತು ನಿಮ್ಮ ಮಗ ಇಲ್ಲಿದ್ದಾರೆ. ನಿಮ್ಮ ತಂದೆಯ ಹೆಸರು ಆವ್ರೋಮ್ ಮತ್ತು ಅವರು ಹೃದಯಾಘಾತದಿಂದ ಸತ್ತರು. ನಿಮ್ಮ ಮಗನ ಹೃದಯವು ಕೋಳಿಯ ಹೃದಯದಂತೆ ಹಿಂದಕ್ಕೆ ತಿರುಗಿತ್ತು. ಅವನು ನಿಮ್ಮ ಮೇಲಿನ ಪ್ರೀತಿಗಾಗಿ ತನ್ನ ಪ್ರಾಣ ತ್ಯಾಗ ಮಾಡಿದನು. ಇದನ್ನು ಕೇಳಿ ಡಾಕ್ಟರ್ ವೈಸ್ ಅವರ ಮೈ ಜುಮ್ ಅನ್ನಿಸಿತು. ಅವರ ಕಣ್ಣುಗಳಲ್ಲಿ ನೀರು ಬಂತು. ಏಕೆಂದರೆ ಅವರ ಮೊದಲ ಮಗ ಆಡಮ್ ಹುಟ್ಟಿ ಕೇವಲ 23 ದಿನಗಳಲ್ಲಿ 10 ಮಿಲಿಯನ್ ಮಕ್ಕಳಲ್ಲಿ ಒಬ್ಬರಿಗೆ ಬರುವ ಅತ್ಯಂತ ಅಪರೂಪದ ಹೃದಯ ದೋಷದಿಂದ ತೀರಿಹೋಗಿದ್ದನು. ಮತ್ತು ಅವರ ತಂದೆಯ ಅಸಲಿ ಹೀಬ್ರೂ ಹೆಸರು ಆವ್ರೋಮ್ ಆಗಿತ್ತು. ಅವರು ಹೃದಯಾಘಾತದಿಂದಲೇ ಸತ್ತಿದ್ದರು. ಕ್ಯಾಥರೀನ್ಗೆ ಡಾಕ್ಟರ್ ವೈಸ್ ಅವರ ಈ ಖಾಸಗಿ ವಿಚಾರಗಳು, ಆ ಮಗುವಿನ ಹುಟ್ಟು ಸಾವಿನ ರಹಸ್ಯ ತಿಳಿದಿರಲು ಯಾವುದೇ ಸಾಧ್ಯತೆ ಇರಲಿಲ್ಲ. ಆಸ್ಪತ್ರೆಯ ಯಾವ ರೆಕಾರ್ಡ್ನಲ್ಲೂ ಈ ವಿವರಗಳಿರಲಿಲ್ಲ. ಡಾಕ್ಟರ್ ವೈಸ್ ತಮ್ಮ ಆಫೀಸ್ನಲ್ಲಿ ಆ ಮಗುವಿನ ಫೋಟೋ ಕೂಡ ಹಾಕಿರಲಿಲ್ಲ. ಆ ಕ್ಷಣದಲ್ಲಿ ಡಾಕ್ಟರ್ ವೈಸ್ ಅವರಿಗೆ ಸಂಪೂರ್ಣವಾಗಿ ಮನವರಿಕೆಯಾಯಿತು. ಪುನರ್ಜನ್ಮ ಸತ್ಯ, ಆತ್ಮ ಸತ್ಯ. ಕ್ಯಾಥರೀನ್ ಹೇಳುತ್ತಿರುವುದು ಕಲ್ಪನೆಯಲ್ಲ, ಇದು 100ಕ್ಕೆ 100 ನೈಜ. ಭಾಗ 5. ಮಾಸ್ಟರ್ಸ್ ನೀಡಿದ ಜೀವನವನ್ನು ಬದಲಾಯಿಸುವ 5 ಮಹಾನ್ ಪಾಠಗಳು. ನಂತರದ ಸೆಷನ್ಗಳಲ್ಲಿ ಮಾಸ್ಟರ್ಸ್ ಕ್ಯಾಥರೀನ್ ಮೂಲಕ ಅನೇಕ ಅದ್ಭುತ ಪಾಠಗಳನ್ನು ನೀಡಿದರೂ ಆ ಪಾಠಗಳು ನಮ್ಮೆಲ್ಲರ ದೈನಂದಿನ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸುವಂತರಿವೆ. 1ನೇ ಪಾಠ, ನಾವು ಅಮರರು. ನಮ್ಮ ದೇಹ ಕೇವಲ ಒಂದು ವಾಹನವಿದ್ದಂತೆ. ಕಾರು ಹಳೆಯದಾದಾಗ ಅದನ್ನು ಬಿಟ್ಟು ಹೊಸ ಕಾರು ತೆಗೆದುಕೊಳ್ಳುವಂತೆ ಆತ್ಮ ಹಳೆಯ ದೇಹವನ್ನು ತ್ಯಜಿಸಿ ಹೊಸ ದೇಹವನ್ನು ಪಡೆಯುತ್ತದೆ. ನಮ್ಮ ಆತ್ಮ ಶಾಶ್ವತ. ನಾವು ಎಂದಿಗೂ ಸಾಯುವುದಿಲ್ಲ ಮತ್ತು ನಾವು ಎಂದಿಗೂ ಹುಟ್ಟಿಲ್ಲ. ನಾವು ಸಾವಿಗೆ ಹೆದರುವ ಅವಶ್ಯಕತೆಯೇ ಇಲ್ಲ. ಮರಣವೆನ್ನುವುದು ಕೇವಲ ಒಂದು ಬಾಗಿಲನ್ನು ದಾಟಿ ಮತ್ತೊಂದು ಕೋಣೆಗೆ ಹೋದಂತೆ. 2ನೇ ಪಾಠ, ಭೂಮಿಯೊಂದು ಶಾಲೆ. ನಾವು ಈ ಭೂಮಿಯ ಮೇಲೆ ಹುಟ್ಟಿದ್ದು ಕೇವಲ ಹಣ ಸಂಪಾದಿಸಲು, ಕಾರು ಬಂಗಲೆ ಕಟ್ಟಲು ಅಥವಾ ದ್ವೇಷಿಸಲು ಅಲ್ಲ. ನಾವು ಇಲ್ಲಿಗೆ ಬಂದಿರುವುದು ಪ್ರೀತಿ, ಕರುಣೆ, ಕ್ಷಮೆ ಮತ್ತು ನಂಬಿಕೆಯಂತಹ ಪಾಠಗಳನ್ನು ಕಲಿಯಲು. ಆ ಪಾಠಗಳು ಮುಗಿಯುವವರೆಗೂ ನಾವು ಮತ್ತೆ ಮತ್ತೆ ಹುಟ್ಟಿ ಬರುತ್ತಲೇ ಇರುತ್ತೇವೆ. 3ನೇ ಪಾಠ, ಕರ್ಮ ಮತ್ತು ಋಣ. ನಾವು ಇತರರಿಗೆ ಮಾಡಿದ ಅನ್ಯಾಯಗಳನ್ನು ತೀರಿಸಲೇಬೇಕು. ಯಾರನ್ನಾದರೂ ದ್ವೇಷಿಸಿದರೆ, ಮೋಸ ಮಾಡಿದರೆ ಆ ನಕಾರಾತ್ಮಕ ಶಕ್ತಿಯನ್ನು ನಾವು ಮುಂದಿನ ಜನ್ಮಕ್ಕೂ ಹೊತ್ತುಕೊಂಡು ಹೋಗುತ್ತೇವೆ. ನಾವು ನಮ್ಮ ಸಾಲಗಳನ್ನು ತೀರಿಸದಿದ್ದರೆ ಮುಂದಿನ ಜನ್ಮ ಇನ್ನೂ ಕಷ್ಟಕರವಾಗಿರುತ್ತದೆ. ಆದ್ದರಿಂದ ಸೇಡಿನ ಭಾವನೆಯನ್ನು ಬಿಟ್ಟು ಎಲ್ಲರನ್ನೂ ಕ್ಷಮಿಸುವುದನ್ನು ನಾವು ಕಲಿಯಬೇಕು.
4ನೇ ಪಾಠ, ವಜ್ರದಂತಹ ಆತ್ಮ. ಪ್ರತಿಯೊಬ್ಬರ ಆತ್ಮವು ಸಾವಿರಾರು ಮುಖಗಳಿರುವ ಒಂದು ಸುಂದರವಾದ ವಜ್ರವಿದ್ದಂತೆ. ಆದರೆ ನಾವು ಮಾಡುವ ತಪ್ಪುಗಳಿಂದ ಆ ವಜ್ರದ ಮೇಲೆ ಕೊಳೆ ಮತ್ತು ಕಲ್ಮಶಗಳು ಸೇರಿರುತ್ತವೆ. ನಾವು ದಾನ, ಭರವಸೆ, ನಂಬಿಕೆ ಮತ್ತು ಪ್ರೀತಿಯನ್ನು ಬೆಳೆಸಿಕೊಂಡಂತೆಲ್ಲ ಆ ವಜ್ರವು ಶುದ್ಧವಾಗುತ್ತಾ ಹೋಗಿ ಕಾಮನಬಿಲ್ಲಿನ ಬಣ್ಣಗಳನ್ನು ಪ್ರತಿಫಲಿಸುತ್ತದೆ. ಕೊನೆಗೆ ಆ ಶುದ್ಧ ವಜ್ರವು ದೇವರ ಬೆಳಕನ್ನು ಸೀರುತ್ತದೆ. 5ನೇ ಪಾಠ, ನಾವೇ ನಮ್ಮ ಜೀವನವನ್ನು ಆಯ್ಕೆ ಮಾಡುತ್ತೇವೆ. ನಾವು ಮುಂದಿನ ಜನ್ಮದಲ್ಲಿ ಯಾರು ನಮ್ಮ ತಂದೆ ತಾಯಿ ಆಗಬೇಕು, ನಾವು ಯಾವ ಪಾಠ ಕಲಿಯಬೇಕು ಮತ್ತು ನಾವು ಅನುಭವಿಸಬೇಕಾದ ಕಷ್ಟಗಳೇನು ಎನ್ನುವುದನ್ನು ಹುಟ್ಟುವ ಮುನ್ನ ನಾವೇ ಆಯ್ಕೆ ಮಾಡಿಕೊಳ್ಳುತ್ತೇವೆ. ನಾವು ಎದುರಿಸುವ ಪ್ರತಿಯೊಂದು ಕಷ್ಟವೂ ನಮಗೆ ಕಲಿಯಲು ಇರುವ ಒಂದು ಅವಕಾಶವಷ್ಟೇ. ಭಾಗ 6. ಐರಿಸ್ಲ ಅಚ್ಚರಿ ಮತ್ತು ಅಂತಿಮ ಮುಕ್ತಾಯ. ಡಾಕ್ಟರ್ ವೈಸ್ ಅವರ ಚಿಕಿತ್ಸೆ ಮುಗಿದ ಕೆಲವು ತಿಂಗಳ ನಂತರ ಕ್ಯಾಥರೀನ್ ಐರಿಸ್ ಎಂಬ ಖ್ಯಾತ ಅತೀಂದ್ರಿಯ ಜ್ಞಾನಿ, ಅಂದರೆ ಸೈಕಿಕ್ ಆಸ್ಟ್ರಾಲಜರ್ ಬಳಿ ಹೋದಳು. ಅವಳು ಡಾಕ್ಟರ್ ವೈಸ್ ಅವರ ಬಳಿ ನಡೆದ ಯಾವ ವಿಚಾರವನ್ನು ಐರಿಸ್ಲಿಗೆ ಹೇಳಿರಲಿಲ್ಲ. ಆದರೂ ಐರಿಸ್, ನೀವು ಹಿಂದಿನ ಜನ್ಮದಲ್ಲಿ 1700ರ ಕಾಲದಲ್ಲಿ ಸ್ಪ್ಯಾನಿಷ್ ವೇಶ್ಯೆಯಾಗಿದ್ದಿರಿ, ಇನ್ನೊಂದು ಜನ್ಮದಲ್ಲಿ ಈಜಿಪ್ಟಿನಲ್ಲಿದ್ದಿರಿ ಎಂದು ಕ್ಯಾಥರೀನ್ಲ ಎಲ್ಲಾ ಹಿಂದಿನ ಜನ್ಮಗಳನ್ನು ನಿಖರವಾಗಿ ಹೇಳಿದಳು. ಹಿಪ್ನೋಸಿಸ್ ಮೂಲಕ ಕ್ಯಾಥರೀನ್ ಕಂಡುಕೊಂಡಿದ್ದ ಸತ್ಯವನ್ನು ಈಗ ಐರಿಸ್ ತನ್ನ ಶಕ್ತಿಯಿಂದ ಖಚಿತಪಡಿಸಿದ್ದಳು. ಗೆಳೆಯರೇ, ಈ ನಿರಂತರ ಹಿಪ್ನೋಸಿಸ್ ಸೆಷನ್ಗಳ ನಂತರ ಕ್ಯಾಥರೀನ್ಲ ಜೀವನ ಸಂಪೂರ್ಣವಾಗಿ ಬದಲಾಯಿತು. ಅವಳ ಎಲ್ಲಾ ಭಯಗಳು, ಆತಂಕಗಳು ಮಾಯವಾದವು. ಅವಳು ಯಾವುದೇ ಔಷಧಿಗಳಿಲ್ಲದೆ ಸಂಪೂರ್ಣವಾಗಿ ಗುಣಮುಖಳಾದಳು. ಅವಳಿಗೀಗ ಸಾವಿನ ಭಯವಿರಲಿಲ್ಲ. ಇತ್ತ ಡಾಕ್ಟರ್ ವೈಸ್ ಅವರ ಜೀವನವೂ ಬದಲಾಯಿತು. ಅವರಲ್ಲಿದ್ದ ಸಾವಿನ ಭಯ ಕೂಡ ಹೊರಟು ಹೋಯಿತು. ವಿಜ್ಞಾನಿಯಾಗಿ ತಮ್ಮ ವೃತ್ತಿಜೀವನಕ್ಕೆ ಅಪಾಯವಾದರೂ ಚಿಂತೆಯಿಲ್ಲ ಎಂದು ಧೈರ್ಯ ಮಾಡಿ ಈ ಅದ್ಭುತ ಸತ್ಯವನ್ನು ಇಡೀ ಜಗತ್ತಿಗೆ ತಿಳಿಸಲು ಅವರು ಈ ಎಲ್ಲಾ ನೈಜ ಘಟನೆಗಳನ್ನು ಪುಸ್ತಕವಾಗಿ ಬರೆದರು. ಇಂದು ಈ ಪುಸ್ತಕ ಪ್ರಪಂಚದಾದ್ಯಂತ ಲಕ್ಷಾಂತರ ಜನರ ಸಾವಿನ ಭಯವನ್ನು ಓಡಿಸಿದೆ. ನಾವು ಯಾರಿಗೂ ಕೆಟ್ಟದ್ದನ್ನು ಮಾಡದೆ ಎಲ್ಲರನ್ನೂ ಪ್ರೀತಿಸುತ್ತಾ ಬದುಕಿದರೆ ನಮ್ಮ ಜೀವನ ಎಷ್ಟು ಸುಂದರವಾಗಿರುತ್ತದೆ ಅಲ್ಲವೇ? ಈ ಸತ್ಯವನ್ನು ಅರ್ಥ ಮಾಡಿಕೊಂಡರೆ ನಮ್ಮ ಜೀವನ ಇನ್ನಷ್ಟು ಸುಂದರವಾಗುತ್ತದೆ ಮತ್ತು ಅರ್ಥಪೂರ್ಣವಾಗುತ್ತದೆ. ಈ ಸುದೀರ್ಘವಾದ ಮತ್ತು ವಿವರವಾದ ವಿಡಿಯೋ ನಿಮಗೆ ಹೇಗೆ ಅನ್ನಿಸಿತು? ನೀವು ಪುನರ್ಜನ್ಮವನ್ನು ನಂಬುತ್ತೀರಾ? ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಖಂಡಿತ ತಿಳಿಸಿ. ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಕುಟುಂಬದವರೊಂದಿಗೆ ಶೇರ್ ಮಾಡಿ. ಇನ್ನಷ್ಟು ಅದ್ಭುತ ಪುಸ್ತಕಗಳ ಸಾರಾಂಶಕ್ಕಾಗಿ ಮರೆಯದೆ ನಮ್ಮ ಬೋಲ್ಡ್ ಬುಕ್ಸ್ ಕನ್ನಡ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಅದ್ಭುತ ಪುಸ್ತಕದೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಕಲಿಯುತ್ತೀರಿ, ಬೆಳೆಯುತ್ತೀರಿ. ನಮಸ್ಕಾರ.